ವೆಸ್ಟೀಜ್. ನಾನು ಮಿಸ್ಟರ್ ಹಿರೇಮಠ್ ಸರ್, ಸಿಂದಗಿ ಕ್ರೌನ್ ಡೈರೆಕ್ಟರ್ ಇನ್ ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟು ಒಂದು ಸೂರ್ಯಕಾಂತಿ ಬೆಳೆ ಮೇಲೆ ಬಂದಿದೆ ನಮ್ಮ ವೆಸ್ಟೀಜ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳ ಬಳಕೆಯಿಂದ. ಇಲ್ಲಿ ನಾವು ಹೊಲದ ಒಡೆಯರಿಗೆ ಭೇಟಾಗ್ಲಿಕ್ಕೆ ಬಂದಿದ್ದೀವಿ. ಅವ್ರ ಮುಖಾಂತರ ಒಂದು 2 ನಿಮಿಷ ನಾವು ಮಾತಾಡೋಣ ಅಂತ ಹೇಳ್ತಾ ಇದ್ದೀನಿ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಸರ್? ನಮ್ಮ ಹೆಸರು BG ಪಾಟೀಲ್ ಗುಂದಿಗಿಯವ್ರು ಸರ್. ಸರ್ ಇಲ್ಲಿ ನಮ್ಮ ಒಂದು ವೆಸ್ಟೀಜ್ ಪ್ರಾಡಕ್ಟ್ಗಳನ್ನು ನೀವು ಬಳಸಿರಿ ಸರ್. ಹೋದ ವಾರ ಒಂದು ವಾರದೊಳಗೆ ನೀವು ಬಳಸಿದ ಒಂದು ಪ್ರಾಡಕ್ಟ್ನ ಒಂದು ಬದಲಾಗಿ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತಕ್ಕಂಥದ್ದು ಒಂದು ನಿಮಿಷ ಮಾತಾಡಿ ಸರ್ ನೀವು. ನಾವು ದಿನ ರಾಸಾಯನಿಕ ಗೊಬ್ಬರಗಳು ಬಳಸ್ತೀವಿ ಸರ್. ಹಾಂ ಸರ್. ಅದು ಸ್ವಲ್ಪ ಇದು ಆತಿತ್ತು, ಏರುಪೇರು ಆತಿತ್ತು. ಹಾಂ ಸರ್. ಅದು ಹಾಕಿದಾಗ ಇಟ್ಟು ಬೆಳೆ ಚಲೋ ಕಾಣ್ತಿತ್ತು. ಹಾಂ ಸರ್. ಮತ್ತು ಮುಂದೆ ಬಂದಾಗ ಕಡಿಮೆ ಕಾಣ್ತಿತ್ತು. ಹಾಂ ಸರ್. ಇದು ನಿಮ್ಮದು ಎಷ್ಟು ಮಾಡಿದ್ರ ಪಲ್ಲೆ ಹಾಂ ಸರ್ 8 ದಿನದಾಗ ರಿಸಲ್ಟ್ ಕಂಡ್ರಿ ಸರ್. ಹಾಂ ಸರ್. ಅದು ಎಷ್ಟು ಫಾಸ್ಟಾಗಿ ಕೆಮಿಕಲ್ ಮೇಲೆ ಬೆಳೀತಿತ್ತು ಸರ್? ಇಷ್ಟು ಅದು ಬೆಳಿತಿಲ್ರಿ, ಅದು ಬೆಳೀತಿದ್ದಿಲ್ಲ ಗೊಬ್ಬರ ಮ್ಯಾಗ ಎಷ್ಟು ಬೆಳೆ ಬೆಳೆಯಲ್ರಿ. ಹಾಂ ಸರ್. ಇವಾಗ ನಮ್ಮ ಪ್ರಾಡಕ್ಟ್ಗಳನ್ನ ಬಳಸಿದ ನಂತರ ನಿಮಗೊಂದು ಸಂತೋಷ ಆಗ್ಯದ ಸರ್? ಇದು ಅಲ್ಪ ಬೆಳೆಗೆ ಚಲೋ ಪೌಷ್ಟಿಕ ಆಹಾರ ಕೊಡ್ತದೆ. ಹಾಂ ಸರ್. ಒಂದು ಪೌಷ್ಟಿಕ ಆಹಾರದ ಜೊತೆಗೆ ಸರ್ ಭೂಮಿಯ ಒಂದು ಫಲವತ್ತತೆಯನ್ನು ಕಾಯ್ಕೊಳ್ತದೆ ಸರ್. ಒಂದು ಹೆಚ್ಚಿನ ಶಕ್ತಿಯನ್ನು ಕೂಡ ಮಾಡಿಕೊಳ್ತದೆ ಸರ್ ವೆಸ್ಟೀಜ್ ಪ್ರಾಡಕ್ಟು. ಸರ್ ಇದು ಒಟ್ಟು ಎಷ್ಟು ಎಕರೆ ಇದೆ ಸರ್ ಸೂರ್ಯಕಾಂತಿ ಬೆಳೆ? ಇದು 9 ಎಕರೆ ಇದೆ. 9 ಎಕರೆ ಸೂರ್ಯಕಾಂತಿ ಬೆಳೆಗೆ ನಮ್ಮ ವೆಸ್ಟೀಜ್ ಪ್ರಾಡಕ್ಟ್ಗಳನ್ನು ಬಳಸಿರ್ತಕ್ಕಂಥ ಆಲ್ರೆಡಿ ಒಂದು PKPSನಲ್ಲಿ ಒಂದು ವರ್ಕ್ ಮಾಡಿ ಸೆಕ್ರೆಟರಿ ಅವರಿದ್ದು ಈಗ ರಿಟೈರ್ಮೆಂಟ್ ಆಗಿ ಒಂದು ಒಕ್ಕಲ್ತನ ಒಂದು ಆರ್ಗ್ಯಾನಿಕ್ ಬೇಸ್ ಮೇಲೆ ಮಾಡಿ ಒಂದು ಒಳ್ಳೆಯ ಇಳುವರಿ ಪಡ್ಕೋಬೇಕಂತೇಳಿ ಅವ್ರದ್ದು ಕೂಡ ಆಸೆ ಇದೆ. ನಾವು ಕೂಡ ಒಂದು ಪ್ರಾಮಾಣಿಕವಾಗಿ ಒಂದು ಕೆಲಸವನ್ನು ಮಾಡಿ ಒಂದು ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ಸನ್ನು ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ, ಪ್ರತಿಯೊಬ್ಬ ರೈತರು ಕೂಡ ವೆಸ್ಟೀಜ್ನ ಒಂದು ಪ್ರಾಡಕ್ಟ್ಗಳನ್ನು ಬಳಸಬೇಕು. ಎಲ್ಲರೂ ಕೂಡ ಭೂಮಿಯನ್ನು ಫಲವತ್ತಾಗಿ ಇರಿಸ್ಕೋಬೇಕು, ಒಳ್ಳೆಯ ಇಳುವರಿಯನ್ನು ಪಡ್ಕೋಬೇಕು, ಕಡಿಮೆ ಖರ್ಚನ್ನು ಮಾಡಿ ಹೆಚ್ಚಿನ ಇಳುವರಿಯನ್ನು ಪ್ರತಿಯೊಬ್ಬರು ಪಡ್ಕೋಬೇಕಂತ ಹೇಳ್ತಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿಶ್ವಲ್ ಸರ್. ನಮಸ್ಕಾರ.